ತೃತೀಯ ರಂಗ ರಚನೆ ಮಾಡ್ತೀನಿ, ಅದೊಂದು ಪ್ರಾದೇಶಿಕ ಹೊಸ ಪಕ್ಷ ಕಟ್ತೀನಿ ಅಂತ ನೀವು ಸ್ಟೇಟ್ಮೆಂಟ್ ಮಾಡಿದ್ರಿ. ಅದೆಲ್ಲಿವರೆಗೆ ಬಂತು? ತೃತೀಯ ರಂಗ ನಾನೊಬ್ಬನೇ ಕಟ್ತೀನಿ ಅಂತಲ್ಲ, ಹ್ಮ್ ಸಮಾನ ಮನಸ್ಕರು, ಹ್ಮ್ ರೈತ ಸಂಘದವರು, ಹ್ಮ್ ಕನ್ನಡ ಹಿತರಕ್ಷಣಾ ಸಮಿತಿಯವರು, ಹ್ಮ್ ಬಹುಜನ್ ಸಮಾಜ್ ಪಾರ್ಟಿಯವರು, ಸಾಹಿತಿಗಳು, ಹ್ಮ್ ಇವರೆಲ್ಲರೂ ಕೂಡ ಹ್ಮ್ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹ್ಮ್ ಇದ್ರ ಮಧ್ಯದಲ್ಲಿ ಒಂದು ಮೂರನೇ ಶಕ್ತಿ ಅವಶ್ಯಕತೆ ಇದೆ. ಹ್ಮ್ JDS ಯಾವಾಗ ಫೇಲ್ ಆಯ್ತು, ಹ್ಮ್ ಬಿಜೆಪಿ ಜೊತೆಗೆ ಸೇರಿದ ಮೇಲೆ ನೀವು ಅವಾಗೆ ತಾನೇ ಹೊರಗೆ ಬಂದಿದ್ದು. ಆ ಕೋಮುವಾದಿ ಶಕ್ತಿಗಳಿಗೆ ಹ್ಮ್ ಒಂದು ಹುಮ್ಮಸ್ ಬಂತು. ನಿಮ್ಮನ್ನ JDS ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಾಗ್ತಾರೆ, ಆದ್ರೆ ನೀವು ಸ್ಟಿಲ್ ಇವತ್ತು ಕೂಡ ಸ್ಟೇಟ್ಮೆಂಟ್ ಕೊಡ್ತೀರಾ, ನಾನೇ ರಾಜ್ಯಾಧ್ಯಕ್ಷ, ಅವ್ರ ಕಷ್ಟ ಸುಖ ನಾನು ವಿಚಾರಿಸ್ತೀನಿ ಅಂತ. ಹೆಂಗೆ ನಿಮ್ಮನ್ನ ತೆಗ್ದಾಕಿದ್ಮೇಲೆ ನೀವು ಅದೆಂಗ್ ರಾಜ್ಯಾಧ್ಯಕ್ಷ ಅಂತೀರಿ? ಹೈಕೋರ್ಟ್ನಲ್ಲಿ ಹ್ಮ್ ಉದಯವಾಳನ ಅಡ್ವೊಕೇಟ್ ಇಟ್ಕೊಂಡು ಹ್ಮ್ ದೇವೇಗೌಡರು ಅಫಿಡವಿಟ್ ಹಾಕಿದ್ದಾರೆ, ಓಕೆ. ಅವ್ರಿಗೆ ರಾಜ್ಯಾಧ್ಯಕ್ಷರು ಅವ್ರಿಗೆ ನಾವು ತೆಗಿಯಲ್ಲ ಅಂತ. ಹ್ಮ್ ಹೈಕೋರ್ಟ್ನಲ್ಲಿ ಏನೋ ಕೇಸ್ ನಡೀತಾ ಇದೆ.